ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪುರದವರಿಗೆ ಬರೆದ ಪತ್ರಿಕೆ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13, 13ನೇ ಅಧ್ಯಾಯ. ರೋಮಪತ್ರಿಕೆ 13ನೇ ಅಧ್ಯಾಯದಲ್ಲಿ ಆತ್ಮಿಕತ್ವದ 11 ರಹಸ್ಯಗಳಿದ್ದಾರೆ. 11 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಹೌದು, ಆತ್ಮಿಕವಾಗಿ ನಾವು ಇರಬೇಕಾದ್ರೆ ಅದರ ರಹಸ್ಯ ಇದೆ. ಅದೇನಂತ ಹೇಳ್ಬಿಟ್ಟು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 11 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಾಲಿಟಿ, ಆತ್ಮಿಕತ್ವದ 11 ರಹಸ್ಯಗಳು ರೋಮ 13ನೇ ಅಧ್ಯಾಯದಿಂದ. ಮೊದಲನೇ ರಹಸ್ಯ ಏನಂದರೆ ಅಧೀನತೆ, ಸಬ್ಮಿಷನ್. ಪ್ರತಿಯೊಬ್ಬನು ಮೊದಲನೇ ವಚನ ಮೇಲಧಿಕಾರಿಗಳಿಗೆ ಅಧೀನನಾಗಿರಬೇಕು. ಅದು ಆಫೀಸ್ನಲ್ಲಿರ್ಬೋದು, ಅದು ಮನೆಯಲ್ಲಿರ್ಬೋದು, ಅದು ಸಭೆಯಲ್ಲಿರ್ಬೋದು, ಅದು ಸರ್ಕಾರದಲ್ಲಿರ್ಬೋದು. ಆ ಅಧೀನತೆ ಬಹು ಪ್ರಾಮುಖ್ಯ. ಅಧೀನತೆಯ ಆತ್ಮ, ದ ಸ್ಪಿರಿಟ್ ಆಫ್ ಸಬ್ಮಿಷನ್, ಅದು ಆತ್ಮಿಕತ್ವದ ಮೊದಲನೇ ರಹಸ್ಯ, ಫಸ್ಟ್ ಸೀಕ್ರೆಟ್. ಯಾಕೆ ಅಧೀನರಾಗಿರಬೇಕು? ಯಾಕಂತ ಹೇಳಿದರೆ ದೇವರಿಂದ ಹೊರತು ಬೇರೆ ಯಾವ ಅಧಿಕಾರವೂ ಇರುವುದಿಲ್ಲ. ಮನೆಯಲ್ಲಿ ತಂದೆಗೆ ಅಧಿಕಾರ ಇರೋದು ದೇವರಿಂದ, ತಾಯಿಗೆ ಅಧಿಕಾರ ಇರೋದು ದೇವರಿಂದ. ಹೌದು, ಸಭೆಯಲ್ಲಿ ನಾಯಕರಿಗೆ ಅಧಿಕಾರ ಇರೋದು ದೇವರಿಂದ, ಆಫೀಸ್ನಲ್ಲಿ ನಾಯಕರಿಗೆ ಅಧಿಕಾರ ಇರೋದು ದೇವರಿಂದ, ಸರ್ಕಾರದಲ್ಲಿ ನಾಯಕರಿಗೆ ಅಧಿಕಾರ ಇರೋದು ದೇವರಿಂದ. ಹಾಗಾದರೆ ದೇವರಿಂದ ಹೊರತು ಬೇರೆ ಯಾವ ಅಧಿಕಾರವೂ ಇರುವುದಿಲ್ಲ. ಯಾಕಂದರೆ ಇರುವ ಅಧಿಕಾರಿಗಳು ದೇವರಿಂದಲೇ ನೇಮಕಗೊಂಡಿವೆ. ಆದ ಕಾರಣ ಯಾರಾದರೂ ಅಧಿಕಾರಕ್ಕೆ ಎದುರು ಬೀಳ್ತಾ ಇದ್ದರೆ ದೇವರ ನೇಮಕವನ್ನು ಎದುರಿಸುವಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಎದುರಿಸುವಂಥವ್ರಿಗೂ ತೀರ್ಪು. ಆದ ಕಾರಣ ಆತ್ಮಿಕತ್ವದ ಮೊದಲನೇ ರಹಸ್ಯ ಏನಂದರೆ ಅಧೀನತೆಯ ಆತ್ಮ, ದ ಸ್ಪಿರಿಟ್ ಆಫ್ ಸಬ್ಮಿಷನ್. ಎರಡನೇದಾಗಿ ಒಳ್ಳೆಯದನ್ನು ಮಾಡುವುದು. 3ನೇ ವಚನದ 2ನೇ ಭಾಗ, ಒಳ್ಳೆಯದನ್ನು ಮಾಡು, ಅದರಿಂದ ನಿನಗೆ ಪ್ರಶಂಸೆ ದೊರಕುವುದು. ಹೌದು, ನನಗೆ ಒಂದು ಪ್ರಶಸ್ತಿ ಅಲ್ಲ, ಪ್ರಶಂಸೆ ದೊರಕುವುದು. ಅದು ಕೂಡ ಹೇಗೆ ಅಂತ ಹೇಳಿದರೆ, ಒಳ್ಳೆಯದನ್ನು ಮಾಡುವುದರಿಂದ ಆತ್ಮಿಕತ್ವದ ಎರಡನೇ ರಹಸ್ಯವನ್ನು ನಾವು ತಿಳ್ಕೊಂಡ ಹಾಗೆ ಆಗ್ತದೆ. ಮೂರನೇದು, ನನ್ನ ಆತ್ಮಿಕ ನಾಯಕರು ಆಗಾಗ ಈ ಮಾತನ್ನು ಹೇಳ್ತಾ ಇರ್ತಾರೆ. ಅದೇನಂತ ಹೇಳಿದರೆ, ಕೀಪ್ ಯುವರ್ ಕಾನ್ಷಿಯನ್ಸ್ ಕ್ಲಿಯರ್, ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಳ್ಳುವಂಥದ್ದು. ಯಾಕಂದರೆ 13ನೇ ಅಧ್ಯಾಯದ 5ನೇ ವಚನದಲ್ಲಿ ರೋಮಪತ್ರಿಕೆ 13:5, ರೋಮನ್ಸ್ 13:5, ಆದ್ದರಿಂದ ಭಯದ ನಿಮಿತ್ತದಿಂದ ಮಾತ್ರವಲ್ಲ, ಮನಸ್ಸಾಕ್ಷಿಯ ನಿಮಿತ್ತವೂ ಅಧಿಕಾರಿಗಳಿಗೆ ಅಧೀನವಾಗಿರೋದು ಅಗತ್ಯ. ಹೌದು, ನನ್ನ ಮನಸ್ಸಾಕ್ಷಿಯವರು ನಾಯಕರು, ಮನೆಯಲ್ಲಿ ದೊಡ್ಡವರು ಎಂಬುದಾಗಿ ನೋಡುವಾಗ ಧೈರ್ಯದಿಂದ ಇರುವಂಥದ್ದು. ಹೌದು, ಆ ಒಂದು ಮನಸ್ಸಾಕ್ಷಿ ಪ್ರಕಾರವಾಗಿ ಇರುವಂಥದ್ದು. ಈ ಅಧೀನತೆಯ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು. ಒಂದು 3-4 ಸಾರಿ ಒಂದು ಪದ ಗಮನಿಸಿ ಇದು ಪುನರಾವರ್ತಿಸಿರುವುದನ್ನು ಗಮನಿಸ್ಬೋದು. ಅದೇನಂತ ಹೇಳಿದರೆ, 4ನೇ ವಚನ
ದೇವರ ಸೇವಕರಾಗಿರ್ತಾರೆ. ಮತ್ತು ಇನ್ನೊಂದು ಸಾರಿ 4ನೇ ವಚನ ದೇವರ ಸೇವಕರಾಗಿರ್ತಾರೆ. 6ನೇ ವಚನ ದೇವರ ಸೇವಕರಾಗಿರ್ತಾರೆ. ಹಾಗಾದರೆ ದೇವರ ಸೇವಕರು ಸಭೆಯಲ್ಲಿ ನಮಗೆ ಗೊತ್ತು, ಆದರೆ ಮನೆಯಲ್ಲಿ ದೇವರ ಸೇವಕರು, ಆಫೀಸ್ನಲ್ಲಿ ದೇವರ ಸೇವಕರು, ಸರ್ಕಾರದಲ್ಲಿ ದೇವರ ಸೇವಕರು, ದೇವರ ವಾಕ್ಯ ಹೇಳ್ತಾ ಇದ್ದೀರಿ. ಹಾಗಾದರೆ ಮೇಲಧಿಕಾರಿಗಳು ದೇವರಿಂದ ಹೊರತು ಬೇರೆ ಯಾವ ಅಧಿಕಾರವೂ ಇರೋದಿಲ್ಲ. ಆದ ಕಾರಣ ಅಧಿಕಾರವು ದೇವರ ಅಧಿಕಾರಿಗಳು, ದೇವರ ಸೇವಕರು. ಒಂದು ವೇಳೆ ಕೆಟ್ಟ ದೇವರ ಸೇವಕರಾಗಿ ಇರ್ಬೋದು, ಕೆಟ್ಟ ಅಧಿಕಾರಿಗಳಾಗಿ ಇರ್ಬೋದು, ಆದರೂ ಕೂಡ ದೇವರು ನೇಮಿಸಿದ ಅಧಿಕಾರಿಗಳಾಗಿದ್ದಾರೆ. ಸೌಲನು ಕೊನೆಯಲ್ಲಿ ಅದು ಒಳ್ಳೆ ಅಧಿಕಾರಿಯಾಗಿರಲಿಲ್ಲ. ಇನ್ನು ಹೇಳಬೇಕಾದ್ರೆ ದುರಾತ್ಮನಿಂದ ಪೀಡಿತನಾದಂಥ ಅಧಿಕಾರಿಯಾಗಿದ್ದ, ನಾಯಕನಾಗಿದ್ದ. ಹಾಗಿದ್ದರೂ ಕೂಡ ದಾವೀದನ ಒಂದು ಅಭಿಪ್ರಾಯ ಅವನ ವಿಷಯದಲ್ಲಿ ಕರ್ತನ ಸೇವಕ, ಕರ್ತನ ಅಭಿಷಿಕ್ತ ಎಂಬುದಾಗಿ ಗ್ರಹಿಸಿಕೊಂಡನು. ದಾವೀದನು ಇಲ್ಲ ದುರಾತ್ಮ ಪೀಡಿತನಂತ ಹೇಳಿಲ್ಲ, ಅಭಿಷಿಕ್ತನು, ಕರ್ತನ ಅಭಿಷಿಕ್ತನು. ದುರಾತ್ಮ ಪೀಡಿತನಾದಂಥವನಿಗೆ ಕರ್ತನ ಅಭಿಷಿಕ್ತನಂತ ದಾವೀದನು ಹೇಳುವಾಗ, ನಾವು ಕೂಡ ನಮ್ಮ ಜೀವನದಲ್ಲಿ ರಾಜಕೀಯ ಕ್ಷೇತ್ರ ಇರ್ಬೋದು, ಸರ್ಕಾರದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಸಭೆಯಲ್ಲಿ ಕೂಡ ಇರ್ಬೋದು, ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿರ್ಬೋದು, ಅಧಿಕಾರಿಗಳು ದೇವರ ಸೇವಕರು. ಆದ ಕಾರಣ ಮನಸ್ಸಾಕ್ಷಿ ನಾವು ಯಾವಾಗಲೂ ಶುಚಿಯಾಗಿಟ್ಕೊಳ್ಬೇಕು. ಅದರಲ್ಲಿ ಹೋರಾಟ ಇದ್ದರೆ ನಮ್ಮ ಆತ್ಮಿಕ ಜೀವನದಲ್ಲಿ ಕೂಡ ಹೋರಾಟ. 4ನೇದಾಗಿ ರೋಮ 13 ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ರೋಮ 13ರಲ್ಲಿ ಇರುವಂಥ ಅಧ್ಯಯನ ಏನಂತ ಹೇಳಿದರೆ, ಆತ್ಮಿಕತ್ವದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಅದರಲ್ಲಿ ಈಗ 3 ನೋಡಿದ್ವಿ. ಅಧೀನತೆ, ಸತ್ಕಾರ್ಯ ಮಾಡೋದು, ಮನಸ್ಸಾಕ್ಷಿಯನ್ನು ಶುಚಿಯಾಗಿಟ್ಟುಕೊಳ್ಳುವಂಥದ್ದು. 4ನೇದಾಗಿ ನೋಡುವಾಗ ಭಾಳ ಪ್ರಾಯೋಗಿಕವಾದದ್ದು, ನಾವು ಆತ್ಮಿಕರಾಗಿರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ತೆರಿಗೆ ಸುಂಕ ಕೊಡಬೇಕು, ತೆರಿಗೆ ಕಟ್ಟಬೇಕು, ಸುಂಕ ಕೊಡಬೇಕು. ಹೌದು, ಆತ್ಮಿಕತ್ವದ 4ನೇ ರಹಸ್ಯದು ಪೇ ಟ್ಯಾಕ್ಸಸ್. ಮತ್ತು ಅದನ್ನು ಓದುವಾಗ ನಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆದರೂ ಕೂಡ ದೇವರ ವಾಕ್ಯದಲ್ಲಿ ಆ ರೀತಿಯಾಗಿದೆ. ಸರಿ, ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈಗ ಇನ್ನೊಂದು ಏನಂದರೆ, ಯಾರಿಗೆ ಭಯವೋ ಅವರಿಗೆ ಭಯವನ್ನು ಸಲ್ಲಿಸಿರಿ. ಕೆಲವರಿಗೆ ಭಯಪಡಬೇಕಾಗ್ತದೆ. ನಾವು ಭಯಭಕ್ತಿಯಿಂದ ಇರಬೇಕಾಗ್ತದೆ. ಯಾರಿಗೆ ಭಯವೋ ಅವರಿಗೆ ಭಯವನ್ನು ಸಲ್ಲಿಸಬೇಕಂತೆ. ಅದು ಕೂಡ ಆತ್ಮಿಕತ್ವದ 5ನೇ ರಹಸ್ಯ. 6ನೇದಾಗಿ, ಯಾರಿಗೆ ಗೌರವ ಸಲ್ಲಿಸಬೇಕಾಗಿದ್ದರೆ ಗೌರವವನ್ನು ಸಲ್ಲಿಸಿರಿ. ಯಾಜಕಾಂಡ 19ನೇ ಅಧ್ಯಾಯದಲ್ಲಿ ಸ್ವಲ್ಪ ದೊಡ್ಡವರು ಬಂದಾಗ ಎದ್ದು ನಿಂತ್ಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ಇದೆ. ಯಾಕಂತ ಹೇಳಿದರೆ, ಆ ರೀತಿಯಾಗಿ ದೇವರಿಗೆ ನಾವು ಭಯಪಡುವುದನ್ನು ವ್ಯಕ್ತಪಡಿಸ್ತೇವೆ. ಬೈ ರೆಸ್ಪೆಕ್ಟಿಂಗ್ ದಿ ಎಲ್ಡರ್ಸ್ ವಿ ಎಕ್ಸ್ಪ್ರೆಸ್ ದ ಫಿಯರ್ ಆಫ್ ಗಾಡ್ ಇನ್ ಅಸ್. 7ನೇದಾಗಿ 13ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ ನಾವು ಆತ್ಮಿಕತ್ವದ 11 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. 11 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಾಲಿಟಿ. ಅದರಲ್ಲಿ ಈಗ 7ನೇ ರಹಸ್ಯಕ್ಕೆ ಬಂದಿದೆ. ಭಾಳ ದೊಡ್ಡ ರಹಸ್ಯ, ಭಾಳ ಚೆನ್ನಾಗಿದೆ ಇದು. ಅದರ ಬಗ್ಗೆ ಬಹಳಷ್ಟು ಮಾತಾಡ್ಬೋದು. ಏನದು ಅಂತ ನೋಡ್ಕೊಳ್ಳೋಣ ಅಂಥೇಳಿ 8ನೇ ವಚನ ಓದೋದಾದರೆ, ಪ್ರೀತಿಯ ಸಾಲ. ಬೇರೆ ಯಾವ ಸಾಲ ಇರಬಾರ್ದಂತೆ, ಆದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಸಾಲ ನಮಗಿರಬೇಕು. ಒಂದು ಸಾಲ ಇರ್ಬೋದು,
ಧರ್ಮೋಪದೇಶ ಕಾಂಡ 28:12 ಇರುವಂಥ ವಾಕ್ಯ ಭಾಗದಲ್ಲಿ ನೀನು ಸಾಲ ತಗೊಳ್ಳೋದಿಲ್ಲ, ನೀನು ಸಾಲ ಕೊಡ್ತೀಯ ಅಂತಿದೆ. ಆದರೆ ಇಲ್ಲಿ ಒಂದು ಸಾಲ ಇರ್ಬೋದು, ಹೊಸ ಒಡಂಬಡಿಕೆಯ ಸಾಲ. ಅದೇನಂತ ಹೇಳಿದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಸಾಲ. ಹಾಗಾದರೆ ಯಾಕೆ ಆ ರೀತಿಯಾಗಿ ಹೇಳಿದೆ ಅಂಥೇಳಿ ನಾವು ನೋಡುವುದಾದರೆ, ಮತ್ತೊಬ್ಬರನ್ನು ಪ್ರೀತಿಸುವಂಥ ವ್ಯಕ್ತಿ ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ವಾವ್! ಅಷ್ಟೇ ಅಲ್ಲ, 9ನೇ ವಚನದ ಪ್ರಕಾರವಾಗಿ ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಕದಿಯಬೇಡ, ಆಶಿಸಬೇಡ ಎನ್ನುವ ಹಾಗೂ ಇತರ ಯಾವ ಆಜ್ಞೆಗಳೇ ಇರಲಿ. ಅದು ಚೆನ್ನಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಬಲವಾಗಿ, ಎಷ್ಟು ಸ್ಪಷ್ಟವಾಗಿದೆ ನೋಡ್ರಿ. ಇತರ ಯಾವ ಆಜ್ಞೆಗಳೇ ಇರಲಿ, ಅವೆಲ್ಲವೂ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿವೆ, ಅಡಕವಾಗಿವೆ. ಹೌದು, ಒಂದೇ ಮಾತಿನಲ್ಲಿ ಅಡಕವಾಗಿವೆ ಅಂತೀವಿ ಎಲ್ಲ ಆಜ್ಞೆಗಳು. ಯಾಕಂದರೆ ಪ್ರೀತಿ ಇತರರಿಗೆ ಹಾನಿ ಮಾಡಲ್ಲ. ಪ್ರೀತಿ ಧರ್ಮಶಾಸ್ತ್ರದ ನೆರವೇರಿಕೆಯಾಗಿದೆ. ಆದ ಕಾರಣ ಪ್ರೀತಿಯ ಸಾಲ ನಮಗಿರಬೇಕ್ರಿ. ಒಂದು ಸಾರಿ ಒಬ್ಬ ಅಧಿಕಾರಿ ಯೇಸು ಸ್ವಾಮಿ ಹತ್ರ ಬಂದುಬಿಟ್ಟು ಆಜ್ಞೆಗಳಲ್ಲಿ ದೊಡ್ಡ ಆಜ್ಞೆ ಯಾವುದು ಅಂತ ಕೇಳ್ತಾನೆ ರೀ. ಒಟ್ಟು 2713 ಆಜ್ಞೆಗಳಿದೆ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ 1050 ಆಜ್ಞೆಗಳಿದೆ. ಡೇಕ್ಸ್ ಎಂಬಂಥ ಮಹಾಭಕ್ತರ ಲೆಕ್ಕಾಚಾರದ ಪ್ರಕಾರ ತಮ್ಮ ಡೇಕ್ಸ್ ಬೈಬಲ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. 2713 ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ 1050 ಮತ್ತು ಯೇಸು ಕ್ರಿಸ್ತನ ಆಜ್ಞೆಗಳು ಮಾತ್ರ 147. ಈ ರೀತಿಯಾಗಿರುವಂಥ ಆಜ್ಞೆಗಳನ್ನೆಲ್ಲ ಒಂದೇ ಮಾತಿನಲ್ಲಿ ನೆರವೇರುವಂಥ ವಿಷಯ ಪ್ರೀತಿ. ಆದ ಕಾರಣ ಆ ಪ್ರೀತಿಯನ್ನು ನಾವುಗಳು ಅನ್ವಯಿಸಿ, ಅಳವಡಿಸಿ, ಶುದ್ಧೀಕರಿಸಿ, ಪ್ರೀತಿಯು ನಿಷ್ಕಪಟವಾಗಿರುವಂತೆ ನಾವು ನೋಡಿಕೊಳ್ಳೋಣ. ಇದುವರೆಗೆ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ರೋಮಾಪತ್ರಿಕೆ 13ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ನಾವು ಆತ್ಮಿಕತ್ವದ 11 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ 7 ರಹಸ್ಯಗಳನ್ನು ನೋಡಿದ್ದಾಯಿತು. ಇನ್ನು ಉಳಿದಂಥ ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. 8ನೇ ರಹಸ್ಯ, ರೋಮ 13 8ನೇ ರಹಸ್ಯ ಈ ರೀತಿಯಾಗಿದೆ. ಅದೇನೆಂದರೆ, ರಾತ್ರಿಯು 12ನೇ ವಚನ ಓದ್ತಿದ್ದೇನೆ. ರಾತ್ರಿಯು ಬಹಳಷ್ಟು ಕಳೆದು ಹಗಲು ಸಮೀಪಿಸಿದೆ. ಆದ್ದರಿಂದ ನಾವು ಕತ್ತಲೆಯ ಕೃತ್ಯಗಳನ್ನು ಎಸೆದು ಬಿಡಬೇಕಂತೆ. ಕತ್ತಲೆಗೆ ಸಂಬಂಧಿಸಿದ ಕೃತ್ಯಗಳು, ಅದನ್ನು ಕೆಲವು ಸಾರಿ ದೇವಜನರಾಗಿ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನೇನು ಮಾಡಬೇಕಂದ್ರೆ ಎಸೆದು ಕಾಸ್ಟ್ ದ ವರ್ಕ್ಸ್ ಆಫ್ ಡಾರ್ಕ್ನೆಸ್. ಅದು 8ನೇ ಒಂದು ರಹಸ್ಯ. ಆತ್ಮಿಕರಾಗಬೇಕಾದ್ರೆ ನಾವುಗಳು ಕತ್ತಲೆಗೆ ಸಂಬಂಧಪಟ್ಟದ್ದನ್ನು ನಾನು ಎಸೆದು ಬಿಡಬೇಕು. 9ನೇದು ಪಾಸಿಟಿವ್ ಆಗಿದೆ, ಎಸೆದು ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳೋಣ. ವಾವ್! ಬೆಳಕಿನ ಆಯುಧಗಳನ್ನು ಧರಿಸಿಕೊಳ್ಳುವಂಥದ್ದು. ಈ ಬೆಳಕಿನ ಆಯುಧಗಳು ಅಥವಾ ಬೆಳಕಿನ ವಿಷಯಗಳು ಅಥವಾ ಬೆಳಕಿನ ಸಂಗತಿಗಳು ಅದು ಆಯುಧಗಳಂತೆ. ಸೊ ಆತ್ಮಿಕ ಯುದ್ಧ ಮಾಡಲಿಕ್ಕೆ ಸಹಾಯಕರವಾದದ್ದು ಈ ಬೆಳಕಿನ
ಆಯುಧಗಳು. ಯಾಕಂತೇಳಿದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಬಹು ಸ್ಪಷ್ಟವಾಗಿ ಈ ಬಗ್ಗೆ ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಪೌಲನು ನಿದ್ದೆ ಮಾಡ್ತಾ ಇರುವಂಥ, ಅಂದರೆ ಆತ್ಮಿಕವಾದ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇರುವಂಥ ವ್ಯಕ್ತಿಗಳ ಹತ್ರ ಮಾತನಾಡಿಬಿಟ್ಟು 8ನೇ ವಚನ ಒಂದು ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಹಿಂದೊಮ್ಮೆ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿ ಬೆಳಕಾಗಿದ್ದೀರಿ. ವಾವ್! ಕರ್ತನಲ್ಲಿ ಬೆಳಕು. ಕತ್ತಲೆಯಲ್ಲಿನೂ ಬೆಳಕೆ, ಆದರೆ ಕರ್ತನಲ್ಲಿ ಬೆಳಕಾಗಿದ್ದೀರಿ. ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳ್ರಿ. ಒಳ್ಳೆತನ, ನೀತಿ, ಸತ್ಯ ಇವು ಬೆಳಕಿನ ಆಯುಧಗಳಾಗಿ ಪರಿಣಮಿಸಲಿ. 10ನೇದಾಗಿ 11 ರಹಸ್ಯಗಳು, ಆತ್ಮಿಕತ್ವದ 11 ರಹಸ್ಯಗಳು ರೋಮ 13ರಿಂದ ನಾವು ನೋಡ್ಕೊಳ್ತಾ ಇದ್ದೀವಿ. ಈಗ 10ನೇ ರಹಸ್ಯಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ 13ನೇ ವಚನದಲ್ಲಿದೆ, ಹಗಲಿನಲ್ಲಿರುವವರಂತೆ ಸಭ್ಯತೆಯಿಂದ ನಡೆದುಕೊಳ್ಳೋಣ. ಹಗಲಿನಲ್ಲಿರುವವರಂತೆ. ಈಗ ಕತ್ತಲೆಯಲ್ಲಿ ನಡೆದರೆ ಎಡುತ್ತೇವೆ, ದಿಕ್ಕು ಗೊತ್ತಾಗಲ್ಲ, ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇಲ್ಲ. ಆದರೆ ಹಗಲಿನಲ್ಲಿ ನಾವು ನಡ್ಕೊಂಡಾಗ ನಾವು ಹೇಗೆ ನಡ್ಕೋಬೇಕು? ಸಭ್ಯತೆಯಿಂದ, ಜೆಂಟಲಾಗಿ ನಾವು ನಡ್ಕೊಳ್ಬೇಕಂತೆ. ಆ ರೀತಿಯಾಗಿ ಹಗಲಿನಲ್ಲಿರುವವರಂತೆ ನಾವು ನಡ್ಕೊಳ್ಳುವಂಥದ್ದು ಆತ್ಮಿಕತ್ವದ 10ನೇ ರಹಸ್ಯವಾಗಿದೆ. ಈಗ ಆತ್ಮಿಕತ್ವದ 11ನೇ ರಹಸ್ಯ ಭಾಳ ಚೆನ್ನಾಗಿದೆ, ಭಾಳ ದೊಡ್ಡ ಒಂದು ರಹಸ್ಯ ಇದು. 13ನೇ ಅಧ್ಯಾಯ ರೋಮ ಪತ್ರಿಕೆ 14ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ, ಅಥವಾ ಕರ್ತನಾದ ಯೇಸು ಕ್ರಿಸ್ತನನ್ನೇ ಧರಿಸಿಕೊಳ್ಳ್ರಿ. ಆವಾಗ ಏನಾಗ್ತದೆ? ದೈಹಿಕ ಆಶೆಗಳನ್ನು ನೆರವೇರಿಸಲಿಕ್ಕೆ ನಾವು ಯೋಚನೆ ಮಾಡಲ್ಲ. ಹೌದು, ಯೇಸು ಸ್ವಾಮಿಯನ್ನು ಧರಿಸಿಕೊಳ್ಳೋದು. ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಧರಿಸಿಕೊಳ್ಳುವಂಥದ್ದು ಅಂತ ಹೇಳಿಬಿಟ್ಟು ನೋಡುವಾಗ, ಆತನ ನಾಮವನ್ನು ಧರಿಸಿಕೊಳ್ಳಬಹುದು, ಆತನ ಸ್ವಭಾವವನ್ನು ಧರಿಸಿಕೊಳ್ಳುವಂಥದ್ದು. ಮತ್ತಾಯ 11:29 ಆತನ ದೀನತ್ವವನ್ನು ಧರಿಸಿಕೊಳ್ಳುವಂಥದ್ದು. ರೋಮ 5:1 ಆತನ ನೀತಿಯನ್ನು ಧರಿಸಿಕೊಳ್ಳುವಂಥದ್ದು. ಫಿಲಿಪಿ 2ನೇ ಅಧ್ಯಾಯ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ. ದೀನತ್ವ, ವಿಧೇಯತ್ವ, ಅವೆಲ್ಲ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು. ಅದನ್ನೆಲ್ಲ ಧರಿಸಿಕೊಳ್ಳುವಾಗ ನಾವು ಏನಾಗ್ತೀವಿ? ಭಕ್ತಿಯ ಜೀವನ ಜೀವಿಸಲಿಕ್ಕೆ ಆಸ್ಪದವಾಗ್ತದೆ. ಇವೆಲ್ಲ ಒಂದು ರೀತಿಯ ರಹಸ್ಯಗಳು. ಈಗ ನೋಡ್ರಿ, ಯಾವ ರೀತಿಯಾಗಿ ಒಂದು ವಸ್ತ್ರವನ್ನು ನಾವು ಧರಿಸ್ಕೊಳ್ತೇವೆ. ಹೊಸ ವಸ್ತ್ರವಾಗಿದ್ದರೆ ಅದು ಭಾಳ ಖುಷಿ ಪಡ್ತೇವೆ ನಾವು. ಆ ರೀತಿಯಾಗಿ ಕ್ರಿಸ್ತ ಯೇಸುವನ್ನೇ ಧರಿಸಿಕೊಳ್ಳುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರನ್ನು ಆತನು ಕೊಡುವ ವಸ್ತ್ರಗಳು, ರಕ್ಷಣೆಯ ವಸ್ತ್ರ, ನೀತಿಯ ವಸ್ತ್ರ, ಆನಂದದ ವಸ್ತ್ರ, ಪವಿತ್ರತೆ ಎಂಬ ವಸ್ತ್ರಗಳನ್ನು ಅಲಂಕರಿಸಿಕೊಳ್ಳುವಂಥದ್ದು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸುವನ್ನೇ ಧರಿಸಿಕೊಳ್ಳುವಂಥದ್ದು. ಆದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿದೆ, ಭಾಳ 20 ಕೊನೆಯ ಒಂದು ಅಧ್ಯಾಯ. ಅದರಲ್ಲಿ ಇರುವಂಥ ಒಂದು ಮಾತು ಏನಂತ ಹೇಳಿದರೆ, ನಾವು ಪವಿತ್ರಾತ್ಮನು ಬರುವಾಗ ಮೇಲಿಂದ ಶಕ್ತಿಯನ್ನು ಹೊದಿಸುವಂಥದ್ದು. ಕೊನೆಯ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 49ನೇ ವಚನದ ಪ್ರಕಾರವಾಗಿ ಪವಿತ್ರಾತ್ಮನ ಶಕ್ತಿಯನ್ನೇ ಧರಿಸಿಕೊಳ್ಳುವಂಥದ್ದು. ಎಷ್ಟು ಚೆನ್ನಾಗಿದೆ, ಎಷ್ಟು ಅನುಕೂಲವಾಗಿದೆ.
ಆದರೆ ಅನೇಕ ಸಾರಿ ಅದನ್ನು ನಾವುಗಳು ಕೈಕೊಂಡು ನಡೆಯೋದರಲ್ಲಿ ಡಿಲೇ ಮಾಡ್ತೇವೆ, ತಡ ಮಾಡ್ತೇವೆ, ಅಥವಾ ಅವಿಧ್ಯರಾಗ್ತೇವೆ. ವ್ಯತ್ಯಾಸ ಮನೋಭಾವನೆಯನ್ನು ಸೂಚಿಸ್ತೇವೆ. ಅದಕ್ಕೆ ದೇವರು ಸಹಾಯ ಮಾಡಲಿ. 13ನೇ ಅಧ್ಯಾಯ ರೋಮ ಪತ್ರಿಕೆಯನ್ನು ಅಧ್ಯಯನ ಮಾಡಿ ಆತ್ಮಿಕತ್ವದ 11 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.